ಪವಿ ಪೂವಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸ್ವಲ್ಪ ಜನ ಮರ್ತಿದ್ರು ಈ ಫೋಟೋಸ್ಗಳನ್ನು ನೋಡ್ತಾ ಇದ್ದ ಹಾಗೇನೆ ಪವಿ ಪೂವಪ್ಪ ಯಾರು ಅನ್ನೋದನ್ನ ತಿಳ್ಕೊಬಿಟ್ಟಿರ್ತೀರ. ಬಿಗ್ ಬಾಸ್ ಸೀಸನ್ 10ರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದ ಹಾಗೇನೆ ಆಕೆ ಯಾರು, ಆಕೆಯ ಹಿನ್ನೆಲೆ ಏನು ಅಂತ ಹುಡುಕಿದವರೇ ಹೆಚ್ಚು. ತುಂಬಾನೇ ಪಾಶು, ತುಂಬಾನೇ ವೆಸ್ಟರ್ನ್ ಡ್ರೆಸ್ ಅನ್ನು ಹಾಕಿ ಫೇಮಸ್ ಆಗ್ತಾ ಇದ್ದವರು ಪವಿ ಪೂವಪ್ಪ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಈಕೆಯ ಹಿನ್ನೆಲೆಯನ್ನು ಹುಡುಕೋದ್ಕಿಂತ ಮುಂಚಿತವಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಈಕೆ ನನಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಹೇಳೇ ಬಿಟ್ಟಿದ್ರು. ತುಂಬ ಜನ ಹುಡುಗರು ಛೇ ಅಂತ ಅನ್ಕೊಂಡಿದ್ದು ಇದೆ. ಹೌದು, ಪವಿ ಪೂವಪ್ಪ ಸುಮಾರು 10 ವರ್ಷಗಳಿಂದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇದ್ದಾರೆ. ಒಂದಷ್ಟು ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಹೆಸರು ಕೂಡ ಮಾಡಿದ್ದಾರೆ. ರ್ಯಾಂಪ್ ವಾಕ್ಗಳನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆಗೆ ಇವರು ಕೂಡ ಸ್ಟೇಜನ್ನು ಶೇರ್ ಮಾಡಿದ್ದಾರೆ. ಮೂಲತಃ ಕೊಡಗಿನವರಾದಂಥ ಪವಿ ಪೂವಪ್ಪ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು. ಬಿಗ್ ಬಾಸ್ ಸೀಸನ್ 10ಕ್ಕೆ ಬಂದು ಅಂಥದ್ದೇನು ಹೆಸರು ಮಾಡಲಿಲ್ಲ, 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನೋ ಹಾಗೇನೆ ಸ್ವಲ್ಪ ದಿನ ಇದ್ದರು. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೇಗೆ ಬಂದಿದ್ರು ಹಾಗೆ ಮಧ್ಯದಲ್ಲಿ ವಾಪಸ್ ಕೂಡ ಹೋದರು. ಆದರೆ ಒಂದಷ್ಟು ಫ್ಯಾನ್ಸನ್ನು ಸಂಪಾದಿಸಿದ್ದು ಇದೆ. ಇನ್ನು ಇದೇ ಪವಿ ಪೂವಪ್ಪ ಬಿಗ್ ಬಾಸ್ ಮನೆಯಲ್ಲಿ ರಾಜಾರೋಷವಾಗಿ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಮ್ಯಾಡಿ ನನ್ನ ಹುಡುಗ ಅನ್ನೋದನ್ನು ಕೂಡ ಹೇಳಿದರು. ಮ್ಯಾಡಿ ಜೊತೆಗೆ ನಾನು ಒಂದೇ ಮನೆಯಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಹೇಳಿದರು. ನಮ್ಮ ಅಣ್ಣ ಮತ್ತು ನನ್ನ ತಾಯಿ ಕೆಳಗಿನ ಫ್ಲೋರ್ನಲ್ಲಿ ಇರ್ತಾರೆ, ನಾನು ಮತ್ತು ನನ್ನ ಹುಡುಗ ಮೇಲಿನ ಫ್ಲೋರ್ನಲ್ಲಿ ಇರ್ತೀವಿ, ಕೆಲವು ವರ್ಷಗಳ ನಂತರ ನಮ್ಮ ಮದುವೆ ಇದೆ ಅಂತ ಬಿಗ್ ಬಾಸ್ ಮನೆಯಲ್ಲೇ ಹೇಳ್ಕೊಂಡಿದ್ರು. ಅದೇ ಪವಿ ಪೂವಪ್ಪ ಇದೀಗ ಬ್ರೇಕಪ್ ಆಗಿದೆ ಅಂತ ಹೇಳಿದ್ದಾರೆ. ಬ್ರೇಕಪ್ ಆಗೋದು ಏನು ದೊಡ್ಡ ವಿಚಾರ ಅಲ್ಲ, ಆದರೆ ಯಾವ ಕಾರಣಕ್ಕೆ ಬ್ರೇಕಪ್ ಆಗಿದೆ ಅಂತ ಹೇಳಿದಾರೋ ಈ ವಿಚಾರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಾಯಿಗೆ ಬಂದಂಗೆ ಪವಿ ಪೂವಪ್ಪಗೆ ಕೆಲವರು ಬೈತಾ ಇದ್ದಾರೆ. ಇದರಿಂದ ಪವಿ ಪೂವಪ್ಪ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಕ್ಚುಲ್ ರೀಸನ್ ಏನು ಅನ್ನೋದನ್ನು ಹೇಳಿದ್ದಾರೆ. ಸೊ ಪವಿ ಪೂವಪ್ಪ ಏನು ಹೇಳಿದ್ದಾರೆ, ಏನು ಎತ್ತ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಆಕೆ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಆಮೇಲೆ ಆಕೆಯ ಬಗ್ಗೆ ಸರ್ಚ್ ಮಾಡಿದವರು ಹೆಚ್ಚು. ಆಗಲೇ ಗೊತ್ತಾಗಿದ್ದು ಆಕೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಇದೇ ಸಂದರ್ಭದಲ್ಲಿ ಪವಿ ಪೂವಪ್ಪ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಕೂಡ ಹೇಳ್ಕೊಂಡಿದ್ರು. ಐರ್ಲೆಂಡ್ನಲ್ಲಿ DJ ಆಗಿ ಮ್ಯಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ರು. ಬಹು ವರ್ಷಗಳ ಕಾಲ ನಮ್ಮ ಪ್ರೀತಿ ಶುರುವಾಗಿ ಆಗಿದೆ, ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ಕೆಲವು ದಿನಗಳ ಕಾಲ ಬೇರೆ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಮ್ಯಾಡಿ ಹೋಗಿದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದ ಪವಿ ಆತನಿಗಾಗಿ ನಾನು ಕಾಯ್ತಾ ಇದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಮತ್ತು ಮ್ಯಾಡಿ ವಾಪಸ್ ಭಾರತಕ್ಕೆ, ಕರ್ನಾಟಕಕ್ಕೆ ಬಂದಾಗ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ರು. ಆ ಫೋಟೋಸ್ಗಳು, ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನೇ ವೈರಲ್ಲು ಆಗಿತ್ತು, ಶೇರು ಆಗಿತ್ತು. ವಿದೇಶದಿಂದ ಬಂದ ಮೇಲೆ ಗೆಲುವು ಚೆನ್ನಾಗಿದೆ ಅಂತ ಭಾವಿಸಲಾಗಿತ್ತು. ಯಾಕಂದರೆ ಇವರು ಮದುವೆಗಿಂತ ಮುಂಚಿತವಾಗಿಯೇ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಇದೀಗ ಸಡನ್ ಆಗಿ ಬ್ರೇಕಪ್ ಆಗಿದೆ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಬ್ರೇಕಪ್ಪು, ಡಿವೋರ್ಸು ಅನ್ನೋದು ತೀರಾ ಕಾಮನ್ನು ಮತ್ತು ಲಿವಿಂಗ್ ರಿಲೇಷನ್ಶಿಪ್ ಅನ್ನೋದು ಕೂಡ ಅಷ್ಟೇ ಕಾಮನ್ನು. ಮದುವೆಗಿಂತ ಮುಂಚಿತವಾಗಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಇಷ್ಟ ಕಷ್ಟಗಳು ಗೊತ್ತಾಗುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ಒಂದೇ ಮನೇಲಿ ಇದ್ದು ಬಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ಕೆಲವೊಮ್ಮೆ ಮದುವೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬ್ರೇಕಪ್ ಮಾಡ್ಕೊಬಿಡ್ತಾರೆ. ಈಗ ಪವಿ ವಿಚಾರದಲ್ಲಿ ಆಗಿದ್ದು ಕೂಡ ಇದೆ. ಪವಿ ಹೇಳಿರೋ ಪ್ರಕಾರ ಮೊದಲೆಲ್ಲ ಚೆನ್ನಾಗೇ ಇತ್ತು, ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ವು. ಆದರೆ ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ಕಿರಿಕಿರಿ ಅನ್ನೋದು ಶುರು ಆಗ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೂತ್ರು ನಿಂತರು ಎಲ್ಲದಕ್ಕೂ ಕೂಡ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಅಸಮಾಧಾನ ಅನ್ನೋದು, ಕಿರಿಕಿರಿ ಶುರು ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ನಾಯಿ ಮೇಲೂ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಮದುವೆ ಆದಮೇಲೆ ನಾಯಿನ ಜೊತೆ ಕರ್ಕೊಬರೋ ಹಾಗಿಲ್ಲ, ನಾಯಿನ ಸಾಕೋ ಹಾಗಿಲ್ಲ, ನಮ್ಮ ಮನೆಯಲ್ಲಿ ನಾಯಿನ ಸಾಕೋದಕ್ಕೆ ಒಪ್ಪಿಗೆ ಮಾಡ್ಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತ. ಸೊ ಫೈನಲಿ ಬ್ರೇಕಪ್ ಮಾಡ್ಕೊಳ್ಬೇಕಾಯ್ತು ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ನಾಯಿಗೋಸ್ಕರ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಜೊತೆಗೂ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅಸಮಾಧಾನ ಇತ್ತು, ಚಿಕ್ಕ ಪುಟ್ಟ ವಿಚಾರದಲ್ಲೂ ಕೂಡ ಅಸಮಾಧಾನ ಇತ್ತು ಅನ್ನೋದನ್ನು ಪವಿ ಹೇಳ್ಕೊಂಡಿರೋದು ಸಾಕಷ್ಟು ಜನರಿಗೆ ಶಾಕ್ ಅನಿಸ್ಬಿಟ್ಟಿದೆ. ಇವಾಗಿನಗೆಲ್ಲ ಪ್ರೀತಿ, ಮದುವೆ ಇದ್ಯಾವುದಕ್ಕೂ ವ್ಯಾಲ್ಯೂ ಮಾಡೋದೇ ಇಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗುತ್ತೆ, ಚಿಕ್ಕ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ತೆಗೆದುಕೊಳ್ತಾರೆ, ಬ್ರೇಕಪ್ ಮಾಡ್ಕೊಳ್ತಾರೆ. ಲೆಟ್ಸ್ ಬ್ರೇಕಪ್ ಅಂದರೆ ಮುಗ್ದೇ ಹೋಯ್ತು ಅನ್ನುವಷ್ಟರ ಮಟ್ಟಿಗೆ. ಅದರಲ್ಲೂ
ನಾಯಿಯನ್ನು ಪ್ರೀತಿ ಮಾಡೋ ಅದೆಷ್ಟೋ ಜನರನ್ನು ನಾವು ನೋಡಿದ್ದೀವಿ. ನಾಯಿ ಇಲ್ಲ ಅಂತ ಹೇಳಿದರೆ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಅಂತ ಹೇಳೋ ಅದೆಷ್ಟೋ ಜನ ಹುಡುಗಿಯರನ್ನ ನೋಡಿದ್ದೀವಿ. ಇದು ತೀರಾ ಕಾಮನ್ ಕೂಡ. ಹೆಣ್ಮಕ್ಳಿಗೆ ನಾಯಿ ಅಂದರೆ ಪ್ರೀತಿ ತುಂಬ ಇರುತ್ತೆ, ಇಷ್ಟ ತುಂಬ ಇರುತ್ತೆ, ಒಂದು ನಾಯಿನ ಸಾಕಲೇಬೇಕು ಅನ್ನುವಂಥ ಆಸೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಸೆಲೆಬ್ರಿಟಿಗಳು ನಮಗೆ ಮಕ್ಕಳು ಬೇಡ, ನಾಯಿನೇ ನಮ್ಮ ಮಕ್ಕಳು, ಏನಾದರೂ ನಾವು ಮಕ್ಕಳು ಮಾಡ್ಕೊಬಿಟ್ರೆ ಆ ನಾಯಿ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಮಕ್ಕಳನ್ನೇ ಮಾಡ್ಕೊಳ್ದೇ ಇರೋ ಸೆಲೆಬ್ರಿಟಿಗಳನ್ನು ಕೂಡ ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ನಾಯಿ ಸಾಕಕ್ಕೆ ಬಿಡಲ್ಲ, ನಾಯಿ ಬೇಡ ಅಂತ ಅಂದರು, ನನ್ನ ನಾಯಿನೇ ಬೇಡ ಅಂತ ಅಂದಮೇಲೆ ಅವನೇ ಬೇಡ ನನಗೆ ಅಂತ ಹೇಳಿ ನಾಯಿ ವಿಚಾರಕ್ಕೆ ಬ್ರೇಕಪ್ ಮಾಡ್ಕೊಂಡಿದ್ದು ನೋಡಿ ತುಂಬ ಜನಕ್ಕೆ ಶಾಕ್ ಆಗಿದೆ. ಇದು ನಾವ್ಯಾವುದೋ ಅಮೇರಿಕನೋ ಅಥವಾ ಸಿಂಗಾಪುರೋ ಅಥವಾ ಬೇರೆ ಇನ್ಯಾವುದೋ ದೇಶದಲ್ಲಿ ನೋಡ್ತಾ ಇದ್ವಂಥ ಘಟನೆಗಳು. ಗೊರಕೆ ಹೊಡಿತಾರೆ ಅಂತ ಡಿವೋರ್ಸು, ನಾಯಿ ಸಾಕ್ತಾರೆ ಅಂತ ಡಿವೋರ್ಸು, ನಾಯಿ ಬೇಡ ಅಂತ ಡಿವೋರ್ಸು, ಇದನ್ನು ಅಲ್ಲೆಲ್ಲೋ ನಾವು ಕೇಳಿಸ್ಕೊಳ್ತಿದ್ದವರು ಈಗ ನಮ್ಮ ಕರ್ನಾಟಕದಲ್ಲೇ ನಮ್ಮ ನೆಲದಲ್ಲಿಗೆ ನಾಯಿಗೋಸ್ಕರ ಬ್ರೇಕಪ್ ಮಾಡ್ಕೊಂಡಿರುವಂಥ ವಿಚಾರವನ್ನು ಕೇಳಿ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪವಿ ಕೊಟ್ಟಿದ್ದಾರೆ. ಹೌದು, ಚಿಕ್ಕ ಪುಟ್ಟ ವಿಚಾರಗಳಿಗೆ ಅಸಮಾಧಾನ ಇತ್ತು, ಹಾಗಾಗಿ ಅದರಿಂದ ವಾಕೌಟ್ ಮಾಡಲೇಬೇಕಾದಂಥದ್ದಿತ್ತು, ಹಾಗಾಗಿ ವಾಕೌಟ್ ಮಾಡಿದ್ದೀನಿ. ಅದರಲ್ಲಿ ಏನಿದೆ, ಕೇವಲ ನಾಯಿ ವಿಚಾರ ಅಂತಲ್ಲ, ಆ ಥರದ್ದು ತುಂಬ ವಿಚಾರ, ಅದರಲ್ಲಿ ನಾಯಿ ವಿಚಾರನೂ ಹೌದು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ನಮ್ಮ ವೈಯಕ್ತಿಕ ವಿಚಾರಗಳು 1000 ಇರುತ್ತೆ, ನೀವು ಹೊರಗಡೆಯಿಂದ ನೋಡಿ ಅದನ್ನು ಜಡ್ಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇವರ ವೈಯಕ್ತಿಕ ವಿಚಾರ 1000 ಇದ್ಮೇಲೆ ಅದನ್ನು ವೈಯಕ್ತಿಕವಾಗಿ ಇಟ್ಕೋಬೇಕಾಗಿತ್ತು. ನಂಗೆ ಹುಡುಗ ಇದ್ದಾನೆ, ಅವ್ನು ಹೊರದೇಶದಲ್ಲಿದ್ದಾನೆ, ಒಂದೇ ಮನೇಲಿದ್ದೀವಿ, ಮದುವೆ ಆಗ್ತೀವಿ ಅಂತೆಲ್ಲ ಹೇಳಿದವರು ಈಗ ಬ್ರೇಕಪ್ ಆಗಿರೋ ವಿಚಾರನ ಪರ್ಸ್ನಲ್ ಅಂತಂದರೆ ಹೆಂಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.